ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಪ್ರತಿದಿನ ಅಂತಲ್ಲ, ಸೊ ಒಂದೊಂದು ವಿಶೇಷವಾದ ವೆಹಿಕಲ್ಸ್ ಬಗ್ಗೆ ಪರಿಚಯ ಮಾಡ್ಕೊಡ್ತಾನೆ ಇರ್ತೀನಿ. ಇವತ್ತು ನಾನು ಒಂದು ಶೋರೂಮ್ಗೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ನಿಮಗೆ ಆ್ಯಕ್ಚುಲಿ ನೀವು ಆಟೋದ್ರ ಬಗ್ಗೆ ತುಂಬ ವಿಡಿಯೋಗಳು ನೋಡ್ತಾ ಇರ್ತೀರ. ಇತ್ತೀಚೆಗೆ ಟ್ರೆಂಡಿಂಗು ಆಟೋ ಡ್ರೈವರ್ಸು, ರ್ಯಾಪಿಡೋ ಬೈಕು, ಬರೀ ಇದೇ ವಿವಾದಗಳು ನಡೀತಾ ಇದೆ. ಯಾಕೆಂದರೆ ಆಟೋ ಡ್ರೈವರ್ಸ್ ಕೇಳಿದ್ರೆ ನನಗೆ ಡ್ಯೂಟಿನೇ ಬೀಳ್ತಾ ಇಲ್ಲ, ಈ ರ್ಯಾಪಿಡೋ ಬೈಕ್ ಬೇರೆ ನಮಗೆ ತೊಂದರೆ ಕೊಡ್ತಾ ಇದೆ, ಡ್ಯೂಟಿ ಬೀಳ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಯಾಕೆಂದರೆ ಡ್ಯೂಟಿ ಬಿದ್ದರೂ ಅದು ಗ್ಯಾಸು ಮತ್ತು ಇದೆಲ್ಲ ಖರ್ಚು ಕಳೆದು ನಮಗೆ ಉಳಿಯೋದು ಕಡಿಮೆ ಅಂತಾರೆ. ಸೊ ಹಾಗಾದರೆ ಅದಕ್ಕೊಂದು ಬೆನಿಫಿಟ್ ಅದಕ್ಕೊಂದು ಸೊಲ್ಯೂಷನ್ ಅಂತ ಅಂದರೆ CNG ಹಾಕ್ಸೋದು ಬೇಡ, ಹಂಗೇನೆ ಆಟೋ ಓಡಿಸ್ಬೋದು, ಹಂಗೇನೆ ಅರ್ನ್ ಮಾಡ್ಬೋದು. ಅದೇಂಗಪ್ಪ ಅಂತಂದರೆ, ನಿಮಗೆ ಗೊತ್ತಿರ್ಬೋದು ಎಲ್ಲ ಕಡೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದಿದೆ. 2 ವೀಲರ್ಸ್ ಆಗ್ಬೋದು, ಕಾರ್ ಆಗ್ಬೋದು. ಅದೇ ಥರ ಎಲೆಕ್ಟ್ರಿಕ್ ಆಟೋಗಳು ತುಂಬಾ ಓಡಾಡ್ತಾ ಇದೆ. ಸೊ ಎಲೆಕ್ಟ್ರಿಕ್ ಆಟೋ ತೊಗೊಳೋದ್ರಿಂದ ನಿಮಗೆ ಬೆನಿಫಿಟ್ ಆಗುತ್ತಾ ಅಂದರೆ, CNG ಹಾಕ್ಸ್ಕೊಂಡು ಓಡಿಸಿದ್ರೆ ಬೆನಿಫಿಟ್ ಆಗುತ್ತಾ, ಅಥವಾ ಎಲೆಕ್ಟ್ರಿಕ್ ಆಟೋದಲ್ಲಿ ಓಡಿಸಿದ್ರೆ ನಿಮಗೆ ಲಾಭ ಜಾಸ್ತಿ ಆಗುತ್ತಾ? ಸೊ ಇವ್ರನ್ನ ಕೇಳೋಣ. ಖಂಡಿತ ಆಬ್ವಿಯಸ್ಲಿ CNG ಹಾಕ್ಸೋದು ತಪ್ಪುತ್ತಲ್ಲ. ಸೊ ಎಲೆಕ್ಟ್ರಿಕ್ ಆಟೋದಲ್ಲಿ ಲಾಭ ಇದ್ದೇ ಇರುತ್ತೆ. ಸೊ ಬನ್ನಿ, ಪ್ರೈಸ್ ಎಷ್ಟಾಗುತ್ತೆ, ಮತ್ತು ಒಂದು ಸಲ ಚಾರ್ಜ್ ಮಾಡೋದು ಎಷ್ಟು ಕಿಲೋಮೀಟ್ರ್ ಬರುತ್ತೆ, ಸೊ ಯಾವ್ಯಾವ ಥರ ಮಾಡೆಲ್ ಬರುತ್ತೆ, ಸೊ ಅದನ್ನೆಲ್ಲ ತಿಳ್ಕೊತೋಗೋಣ ಬನ್ನಿ. ಓಕೆ ಸ್ನೇಹಿತರೆ, ಈಗ ನಾವು ಮಾಂಟ್ರಾ ವೆಹಿಕಲ್ ನೋಡ್ತಾ ಇದ್ವಿ. ಸೊ ಇಲ್ಲಿ ಮ್ಯಾನೇಜರು ಅಶ್ವಿನಿ ಮೇಡಮ್ ಇದ್ದಾರೆ ನಮ್ಮ ಜೊತೆ. ಸೊ ಮೇಡಮ್, ಆ್ಯಕ್ಚುಲಿ ಈ ವೆಹಿಕಲ್ ಬಗ್ಗೆ, ಎಸ್ಪೆಷಲಿ ಈ CNG ವೆಹಿಕಲ್ ಓಡಿಸಿ ಕೆಲವರು ಬೇಜಾರಾಗಿರುತ್ತೆ. ಅಂದರೆ ಮೀನ್ಸ್ CNG ಹಾಕ್ಸ್ಬೇಕು, ಮತ್ತು ನನಗೆ ವರ್ಕೌಟ್ ಆಗಲ್ಲ, ಈಗ ಬಿಸ್ನೆಸ್ ಬೇರೆ ಬರ್ತಾ ಇಲ್ಲ ಅಂತಾರೆ, ಅಂದರೆ ಬಿಸ್ನೆಸ್ ತುಂಬ ಕಡಿಮೆ ಅಂತಾರೆ. ಸೊ ಇಂಥದ್ರಲ್ಲಿ ಇಂಥ EV ವೆಹಿಕಲ್ಸ್ ಎಷ್ಟು ಬೆನಿಫಿಟ್ ಆಗುತ್ತೆ ಮತ್ತು ಏನು ಫೀಚರ್ಸ್ ಇದೆ ಇದರಲ್ಲಿ? ನಮ್ಮ ವೆಹಿಕಲು ಮಾಂಟ್ರಾ ಎಲೆಕ್ಟ್ರಿಕ್ ಅಂತ, ಇದು ಮುರುಗಪ್ಪ ಗ್ರೂಪ್ ಅವ್ರದ್ದು ಕಂಪನಿ. ಅಟ್ಲಾಸ್ ಸೈಕಲ್ ಬರ್ತಲ್ಲ, ಹಳೇದು ಹೋಲ್ಡ್ ಕಂಪನಿ, 125 ಇಯರ್ಸ್, ಅದು ಹೋಲ್ಡ್ ಕಂಪನಿ. ಇದು ಮಾಂಟ್ರಾ. ನಿಮ್ಗೆ ವೆಹಿಕಲ್ ಅಲ್ಲಿ ಮೈಂಟೆನೆನ್ಸೇ ಇರಲ್ಲ. ನಿಮ್ಗೆ CNG ಅಂತಂದ್ರೆ 400 ರೂಪಾಯಿಂದ 500 ರೂಪಾಯಿ ಡೈಲಿ ಖರ್ಚು ಮಾಡ್ತೀರಾ, ಗಾಡಿ ಓಡಿಸ್ಕೋತೀರಾ. ನಿಮ್ಗೆ ಒಂದು ಸಿಂಗಲ್ ಚಾರ್ಜ್ 70 ರೂಪಾಯಿ ಕಾಸ್ಟ್ ಆಗುತ್ತೆ ನಮ್ಮ ಮಾಂಟ್ರಾ ಗಾಡಿಯಲ್ಲಿ. ಒಂದೇ ಒಂದು 70 ರೂಪಾಯಿ ನೀವು ಸಿಂಗಲ್ ಚಾರ್ಜ್ ಹಾಕೋಬಿಟ್ರೆ, ನೀವು ಒಂದಿನ ಪೂರ್ತಿ 2,000ದಿಂದ 2,500 ದುಡಿಬಹುದು. ದುಡಿಮೆ ಆಗುತ್ತೆ. 70 ರೂಪಾಯಿನಲ್ಲಿ 70 ರೂಪಾಯಿಯಲ್ಲಿ 2,000 ದುಡಿಬಹುದು ನೀವು ದುಡಿಮೆ. ನಿಮ್ಗೆ ಇವಾಗ ಅಕಸ್ಮಾತ್ ನೀವು EMI ಅಲ್ಲಿ ಕನ್ವರ್ಷನ್ ಮಾಡ್ಕೊಂಡ್ರು 500 ರೂಪಾಯಿ ಎತ್ತಿಟ್ರೆ EMI ಮಂತ್ಲಿ ಪೇ ಮಾಡ್ಕೋಬಹುದು. ಇನ್ನ 1,500 ನಿಮ್ಗೆ ಮನೆಗೆ ತಗೊಂಡೋಗ್ಬೋದು. ಅದೇ ನೀವು CNG ಅಂತಂದ್ರೆ ಅದೇ 500 ರೂಪಾಯಿ CNGಗೆ ಹಾಕ್ಬಿಡ್ತೀರಾ. ಮತ್ತೆ ನೀವು EMI ಕಟ್ಟೋದು ಹೆಂಗೆ, ಮನೆ ಮೇಂಟೈನ್ ಮಾಡೋದು ಹೆಂಗೆ, ತುಂಬಾ ಡಿಫರೆನ್ಸ್. ನಾವು CNG ಕೊಡ್ತೀವೋ ಆ ದುಡ್ಡನ್ನ EMI ಕಟ್ಬೋದು ಅಂತ. ಹೌದು. ನೀವು ಏನ್ CNGಗೆ ಪೇ ಮಾಡ್ತಿದ್ರೋ ಅದನ್ನ ನೀವು EMI ಕಟ್ಬೋದು. ನಿಮ್ ಗಾಡಿ ಸ್ವಂತ ಆಗುತ್ತೆ. ನಿಮ್ಗೆ ಇದರಲ್ಲಿ ಓಡಿಸೋದಕ್ಕೆ ಬಾರಿ ಸುಲಭ ಗಾಡಿ. ನಿಮ್ಗೆ 2 ವೀಲರ್ ಓಡ್ಸಕ್ ಬಂದ್ರೆ ಈ ನಮ್ಮ ಮಾಂಟ್ರಾ ವೆಹಿಕಲ್ ಓಡಿಸ್ಬೋದು. ಸೊ ಎಸ್ಪೆಷಲಿ ಲೇಡೀಸ್ಗೆಲ್ಲ ಕಂಫರ್ಟಬಲ್ ಅನ್ಸುತ್ತೆ ಅಲ್ಲ? ಹೌದು, ತುಂಬಾ ನಮ್ಮ ಲೇಡೀಸೇ ಜಾಸ್ತಿ ಮಾಂಟ್ರಾ ವೆಹಿಕಲ್ ಓಡಿಸ್ತಾ ಇರೋದು. ನಿಮ್ಗೆ ಇದರಲ್ಲಿ 5 ಮೋಡ್ಸ್ ಬರುತ್ತೆ. 5 ಮೋಡ್ಸ್ ಬರುತ್ತೆ. ಹೌದು. ಪಾರ್ಕಿಂಗ್ ಅಸಿಸ್ಟೆಂಟ್ 5 ಕಿಲೋಮೀಟರ್ ಸ್ಪೀಡ್ಗಿಂತ ಕಮ್ಮಿ ರನ್ ಆಗುತ್ತೆ ವೆಹಿಕಲ್. ನಿಮಗೆ ವೆಹಿಕಲ್ ಪಾರ್ಕ್ ಮಾಡಕ್ಕೆ, ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡಕ್ಕೆ ಪಾರ್ಕಿಂಗ್ ಮೋಡ್ ಯೂಸ್ ಮಾಡ್ಕೋಬಹುದು. ನ್ಯೂಟ್ರಲ್ ಹಾಕಿದ್ರೆ ವೆಹಿಕಲ್ ಮೂವ್ ಆಗಲ್ಲ. ನೀವು ಎಲ್ಲೇ ಸ್ಟಾಪ್ ಅಲ್ಲಿ ಇಡಿರಿ, ವೆಹಿಕಲ್ ನ್ಯೂಟ್ರಲ್ ಹಾಕಿ ಹ್ಯಾಂಡ್ ಬ್ರೇಕ್ ಹಾಕಿ, ಹ್ಯಾಂಡ್ ಬ್ರೇಕು ನ್ಯೂಟ್ರಲ್ ಹಾಕಿದ್ರೆ ವೆಹಿಕಲ್ ಮೂವ್ ಆಗಲ್ಲ. ಇಕೋ ಮೋಡ್ ಅಲ್ಲಿ 40 ಕಿಲೋಮೀಟರ್ ಸ್ಪೀಡ್ ವೆಹಿಕಲ್ ರನ್ ಆಗುತ್ತೆ. ನಿಮ್ಗೆ ಇದು ಡಿಸ್ಪ್ಲೇ ಇದ್ರಲ್ಲಿ ತೋರಿಸುತ್ತೆ. ಇಕೋ ಮೋಡ್ ಅಲ್ಲಿ 40 ಕಿಲೋಮೀಟರ್ ಸ್ಪೀಡ್ ವೆಹಿಕಲ್ ರನ್ ಆಗುತ್ತೆ. ಎಷ್ಟು ಚಾರ್ಜಿಂಗ್ ಇದ್ರೆ ಎಷ್ಟು ನಿಮ್ ಕಿಲೋಮೀಟರ್ ಬರುತ್ತೆ ಅನ್ನೋದನ್ನು ತೋರಿಸುತ್ತೆ. ಇದು ರೇಂಜ್ ಹೋಗುತ್ತೆ. ಹೌದು, 90% ಚಾರ್ಜಿಂಗ್ ಇದೆ. 144 ಕಿಲೋಮೀಟರ್ ನಿಮ್ಗೆ ವೆಹಿಕಲ್ ರನ್ ಆಗುತ್ತೆ. ಡ್ರೈವ್ ಮೋಡ್ 50 ಕಿಲೋಮೀಟರ್ ಸ್ಪೀಡ್ ವೆಹಿಕಲ್ ರನ್ ಆಗುತ್ತೆ. ನಿಮ್ಗೆ ಮೋಡ್ಸ್ ಚೇಂಜ್ ಮಾಡ್ತಾ ಇದ್ದಂಗೆ ಡಿಸ್ಪ್ಲೇ ಅಲ್ಲಿ ಯಾವ ಮೋಡ್ ಹಾಕಿದೀರಾ ಅಂತ ನಿಮ್ಗೆ ತೋರಿಸುತ್ತೆ. ಸೊ ಇಲ್ಲಿ ಬರ್ತಾ ಇದೆ, 140 ಕಿಲೋಮೀಟರ್ ಬರುತ್ತೆ ಡ್ರೈವ್ ಮೋಡ್. ಸೊ ಡ್ರೈವ್ ಮೋಡ್ ಇದು 90% ಚಾರ್ಜ್ ಇದೆ. ಹೌದು. ಪವರ್ ಮೋಡ್ 60 to 65 ಕಿಲೋಮೀಟರ್ ವೆಹಿಕಲ್ ರನ್ ಮಾಡಬಹುದು. ಬಟ್ ನಿಮ್ ಪವರ್ ಮೋಡ್ ಹೈವೇದಲ್ಲಿ ಮಾತ್ರ ಯೂಸ್ ಮಾಡ್ಕೊಳಕ್ ಬರುತ್ತೆ. ನಮ್ ಬ್ಯಾಂಗ್ಳೂರ್ ಟ್ರಾಫಿಕ್ ಗೆ ಅವಶ್ಯಕತೆ ಇಲ್ಲ. ನಿಮ್ಗೆ ನಾರ್ಮಲಿ ಇಕೋ ಮೋಡೇ ಸಾಕು. 40 ಕಿಲೋಮೀಟರ್ ಪ್ಯಾಸೆಂಜರ್ ಇಕೋ ಮೋಡ್ ಹೋಗಬಹುದಾ? ಹೌದು, ವಿತ್ ಪ್ಯಾಸೆಂಜರ್ ಇಕೋ ಮೋಡ್ ಹೋಗಬಹುದು. ಪಿಕಪ್ ಮಾಂಟ್ರಾ ವೆಹಿಕಲ್ ಹೆವಿ ಇರುತ್ತೆ, ಜಾಸ್ತಿ ಇರುತ್ತೆ ಪಿಕಪ್. ಸೊ ಇನ್ನೊಂದೇನಂದ್ರೆ ಗೇರ್ ಚೇಂಜ್ ಮಾಡಬೇಕು ಆ ತರ ಏನು ಇಲ್ಲಲ್ಲ. ನಿಮ್ಗೆ ಜಸ್ಟ್ ಒಂದು ಬ್ರೇಕ್ ಅಷ್ಟೇನೆ, ಬ್ರೇಕ್ ಪೆಡಲು 2 ಟೈಮ್ಸ್ ಪೆಡಲ್ ಮಾಡಿದ್ರೆ ವೆಹಿಕಲ್ ಮೂವ್ ಆಗುತ್ತೆ. ಸೊ ಇದು ವೀಲ್, ಸ್ಪೇರ್ ವೀಲ್ ಬಂದು ಇಲ್ಲೇ ಇರುತ್ತೆ. ಹೌದು ಸರ್, ಸ್ಪೇರ್ ವೀಲ್ ಇಲ್ಲೇ ಇರುತ್ತೆ. ನಿಮ್ಗೆ ಚಾರ್ಜಿಂಗ್ ಸಾಕೆಟ್ ತೋರಿಸ್ತೀನಿ. ನಿಮ್ಗೆ ಇದು ಈಸಿ ಟು ಕ್ಯಾರಿ, ಈಸಿ ಟು ಮೈಂಟೈನ್ ಸರ್. ಚಾರ್ಜಿಂಗ್ ಸಾಕೆಟ್ ಇಲ್ಲಿ ಚಾರ್ಜ್ ಹಾಕೋಬಹುದು ಗಾಡಿ. ಚಾರ್ಜಿಂಗ್ ಪೋರ್ಟ್. ಇದು ಒಂಥರ ಕಾರ್ ತರ ಇದೆಯಲ್ಲ ಮೇಡಮ್ ಇದು? ಹೌದು ಸರ್. ಫಸ್ಟ್ ಆಟೋ ವಿತ್ ಡಿಕ್ಕಿ ಸ್ಪೇಸ್ ಅಂದ್ರೆ ಮಾಂಟ್ರಾನೇ. ಬೇರೆ ಯಾವ್ದ್ರಲ್ಲೂ ಈ ತರ ಸ್ಪೀಷಿಯಸ್ ಆಗಿ ಯಾವ ಆಟೋದಲ್ಲೂ ನೀವು ನೋಡಕ್ ಆಗಲ್ಲ ಸರ್. ಇದು ವೀಲ್ ಎಲ್ಲ ಟ್ಯೂಬ್ಲೆಸ್ ಟೈರ್ ಏನಾ? ವಿತ್ ಟ್ಯೂಬ್ ಇದೆ ಸರ್. ನೆಕ್ಸ್ಟ್ ಆಗಸ್ಟ್ ಅಲ್ಲಿ ವಿತ್ ಟ್ಯೂಬ್ಲೆಸ್ ಬರ್ತಿದೆ. ಈ ಪ್ರೆಸೆಂಟ್ ಟ್ಯೂಬ್ ಇದೆ. ಹೌದು. EPL ಮಾಡೆಲ್ ನಿಮಗೆ 5 ಇಯರ್ಸ್ ವ್ಯಾರಂಟಿ. ಇಲ್ಲೇ ಜಸ್ಟ್ ಓಪನ್ ಮಾಡ್ಬಿಡಬಹುದು ಡಿಕ್ಕಿಗೆಲ್ಲ? ಹೌದು, ಡಿಕ್ಕಿ ಇಲ್ಲೇ ಓಪನ್ ಮಾಡಬಹುದು. ಹೌದು.
ಒಂಥರ ಕಾರ್ ಥರನೇ. ಹೌದು, ಸಮ್ಟೈಮ್ಸ್ ನಿಮಗೆ ಪ್ಯಾಸೆಂಜರ್ ಅಂದರೆ ಸೀಟನ್ನು ಫೋಲ್ಡ್ ಮಾಡ್ಕೋಬಹುದು. ಅಂದರೆ ಸಪೋಸ್ ಏನಾದರೂ ಲಗೇಜ್ ತೊಗೊಂಡು ಹೋದ್ರೆ ಹೌದು, ತಗೊಂಡು ಹೋಗ್ಬೋದು. ಮನೆ ಪರ್ಸನಲ್ ಲಗೇಜ್ಗಳೇನಾದ್ರು. ಹೌದು. ಬ್ಯಾಟ್ರಿ ಇಲ್ಲಿ ಮೌಂಟ್ ಆಗಿರುತ್ತೆ. ಬ್ಯಾಟ್ರಿ ಎಲ್ಲ ಇಲ್ಲೇ ಇರುತ್ತೆ ನೋಡಿ ಸರ್. ಇದ್ರೊಳಗಡೆ ಇರುತ್ತೆ. ಇದು ಮೈನ್ ಬ್ಯಾಟ್ರಿ, ಆಕ್ಸಿಲರಿ ಬ್ಯಾಟ್ರಿ, ಓಕೆ, ಕಂಟ್ರೋಲರ್. ಮೈನ್ ಬ್ಯಾಟ್ರಿ ನಿಮ್ಮ ಗಾಡಿ ಓಡಿಸ್ಕೊಳ್ಳೋದಕ್ಕೆ ಮಾತ್ರ ಬರುತ್ತೆ. ಆಕ್ಸಿಲರಿ ಬ್ಯಾಟ್ರಿ ಪಾರ್ಕಿಂಗ್ ಲೈಟು, ವೈಪರು, ಮೊಬೈಲ್ ಚಾರ್ಜಿಂಗು, ಇದಕ್ಕೆಲ್ಲನೂ ನಿಮಗೆ ಆಕ್ಸಿಲರಿ ಬ್ಯಾಟ್ರಿ ವರ್ಕ್ ಆಗುತ್ತೆ. ಕಂಟ್ರೋಲರ್ ಬಂದು ನಮ್ಮ ಬ್ರೈನ್ ಥರ, ನಾವು ವೆಹಿಕಲ್ ಯಾವ ಥರ ಮೂವ್ ಆಗುತ್ತೆ ಅನ್ನೋದನ್ನ ಗಾಡಿಗೆ ಕಂಟ್ರೋಲರ್ ಕಂಟ್ರೋಲ್ ಮಾಡುತ್ತೆ. ಹೌದು. ನಿಮಗೆ ಬ್ಯಾಟ್ರಿ 5 years ವ್ಯಾರಂಟಿ ಇರುತ್ತೆ, ಮೋಟರ್ 5 years ವ್ಯಾರಂಟಿ ಇರುತ್ತೆ, 1,50,000 ಕಿಲೋಮೀಟರ್ ವ್ಯಾರಂಟಿ ಇರುತ್ತೆ. ಯಾವ್ದು ಫಸ್ಟ್ ಬರುತ್ತೋ ಅದು. ಸೊ 1,50,000 ಆದ್ರೂ ಓಕೆ ಅಥವಾ 5 years ಆದ್ರೂ ಓಕೆ. ಹೌದು, ಎರಡರಲ್ಲಿ ಯಾವ್ದು ಫಸ್ಟ್ ಬರುತ್ತೋ ಅದು. ಸೊ ಆಲ್ಮೋಸ್ಟ್ ಈಗ ನಿಮಗೆ 1,50,000 ಅಂದರೆ ತುಂಬ ವರ್ಷ ಎಷ್ಟು ಅರ್ನ್ ಮಾಡಿಬಿಟ್ಟಿರ್ತಾರೆ. ಹೌದು ಸರ್, ಇವರು ಹಾಕಿರೋಂಥ ಅಮೌಂಟ್ನ 1 ವರ್ಷದಲ್ಲಿ ತೊಗೊಂಡ್ಬಿಟ್ಟಿರ್ತಾರೆ ಕಸ್ಟಮರ್. ಮೇಡಮ್, ಈಗ ಇದು ಪ್ರೈಸ್ ಎಷ್ಟಾಗುತ್ತೆ? ನಿಮಗೆ ಪ್ರೈಸು 399 ಇದೆ. ನಾವು ಡಿಸ್ಕೌಂಟ್ ಕೊಡ್ತಿದ್ವಿ, 30,000 ಡಿಸ್ಕೌಂಟ್ ಇರುತ್ತೆ ಗಾಡಿಗೆ. ಸೊ ಎಷ್ಟು ದಿನ ಇರುತ್ತೆ? 369ಕ್ಕೆ ಗಾಡಿ ಸಿಗುತ್ತೆ. ಎಷ್ಟು ದಿನ ಇರುತ್ತೆ ಡಿಸ್ಕೌಂಟು? ಇನ್ನು 2 months ಇರುತ್ತೆ. 2 months ಇರುತ್ತೆ. ಓಕೆ, ನೋಡಿ, ಈಗ 2 months ಅಲ್ಲಿ ಏನಾದ್ರು ಗಾಡಿ ತಗೋಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ 30,000 ಡಿಸ್ಕೌಂಟ್ ಸಿಗುತ್ತೆ. ಎಸ್ಪೆಷಲಿ 30,000 ಅಂದರೆ 369. 69. ಓಕೆ, ಮತ್ತೆ ಇನ್ನೇನು ಈಗ ಪರ್ಮಿಟ್ ಎಲ್ಲ ಹೇಗೆ ಮೇಡಮ್ ಇದಕ್ಕೆ? ಗಾಡಿಗೆ ಪರ್ಮಿಟ್ ಇಲ್ಲ, ರೋಡ್ ಟ್ಯಾಕ್ಸ್ ಇಲ್ಲ ಸರ್. ಓಕೆ, ರೋಡ್ ಟ್ಯಾಕ್ಸ್ ಇರೋದಿಲ್ಲ, ಪರ್ಮಿಟ್ ಇರೋದಿಲ್ಲ, ಆಲ್ ಇಂಡಿಯಾ ಪರ್ಮಿಟ್. ಓಕೆ, ಜಸ್ಟ್ ಬೋರ್ಡ್ ಒಂದು ರೆಡಿ ಆಗುತ್ತೆ. ಹೌದು, ಇವಾಗ ಇನ್ಶೂರೆನ್ಸ್ ಮಾಡ್ತೀವಿ, ರಿಜಿಸ್ಟ್ರೇಷನ್ ಮಾಡ್ತೀವಿ, ವೆಹಿಕಲ್ ತೊಗೊಂಡು ಹೋಗ್ಬೋದು. ಬೇರೆ ಏನು ಮೇಂಟೆನೆನ್ಸ್ ಇರಲ್ಲ ಗಾಡಿಗೆ. RC ಕಾರ್ಡು, ಇನ್ಶೂರೆನ್ಸು ಎರಡೇನೆ. ಈಗ ಸಪೋಸ್ ಈಗ ನಾವು ಗಾಡಿ ತೊಗೊಂಡ್ರೆ ಎಷ್ಟು ವರ್ಷ ಇನ್ಶೂರೆನ್ಸ್ ಕೊಟ್ಟಿರ್ತೀರಿ? 1 year ಸರ್. 1 year ಮಾತ್ರ. ಇದು 3 wheeler ಅಲ್ವಾ? 3 wheelerಗೆಲ್ಲ 1 year ಬರುತ್ತೆ ಕಾಂಪ್ರಿಹೆನ್ಸಿವ್. ಓಕೆ, ಬೇರೆದೆಲ್ಲ ನಾರ್ಮಲಿ 5 years ಇರುತ್ತೆ. 2 wheeler ಅಂದ್ರೆ 5 years ಇರುತ್ತೆ. ಹೌದು. 3 wheeler 4 wheeler 1 year ಬರುತ್ತೆ. ಮತ್ತೆ 1 year ಆದ್ಮೇಲೆ ಮಾಡಿಸ್ಕೋಬೇಕು. ಹೌದು. ಇನ್ನು ಮೇಂಟೆನೆನ್ಸ್ ಅಂದ್ರೆ ಏನಾದ್ರು? ಮೇಂಟೆನೆನ್ಸ್ ಏನೂ ಇಲ್ಲ ಸರ್. ನಿಮ್ಗೆ ಚಾರ್ಜಿಂಗ್ ಒಂದು ಕರೆಕ್ಟಾಗಿ ಹಾಕೊಂಡ್ರೆ ಅದೇ ಮೇಂಟೆನೆನ್ಸ್. ಇದರಲ್ಲಿ 14 ಶೆಲ್ ಬರುತ್ತೆ ಬ್ಯಾಟ್ರಿಯಲ್ಲಿ. ನಿಮಗೆ ನೀವು ಚಾರ್ಜಿಂಗು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಶೆಲ್ಸ್ ನಿಮಗೆ 5 years ಅನ್ನೋದು 7 years ವರೆಗೂ ಓಡಿಸ್ಬೋದು. ಬಟ್ ಏನಂತಂದ್ರೆ ನಮ್ಮ ಫೋನಲ್ಲೆಲ್ಲ ನಿಮಗೆ 99%ಗೆ ನಾವು ಚಾರ್ಜರ್ ರಿಮೂವ್ ಮಾಡ್ತೀವಿ. ಬಟ್ ಇದರಲ್ಲಿ ನಿಮಗೆ 100% ಚಾರ್ಜ್ ಆಗೋವರೆಗೂ ಬಿಡಬೇಕು. ಅದೇ ಆಟೋ ಕಟ್ ಆಫ್ ಆಗುತ್ತೆ. ಚಾರ್ಜರ್ ರಿಮೂವ್ ಮಾಡಬೇಕು ಆ ಥರ ಏನು ನೆಸೆಸಿಟಿ ನಿಮಗೆ ಇರೋದಿಲ್ಲ. ಸೊ ನಿಮಗೆ ಫುಲ್ ಚಾರ್ಜ್ ಹಾಕಿದ್ರೇ ಶೆಲ್ಸ್ ಎಲ್ಲ ಆಕ್ಟಿವ್ ಆಗೋದು. ಶೆಲ್ಸ್ ನಿಮ್ಗೆ ಎಷ್ಟು ಆಕ್ಟಿವ್ ಮಾಡ್ತೀರಾ ವೆಹಿಕಲ್ ನೀವು ಚಾರ್ಜ್ ಹಾಕೊಂಡು, ಅಷ್ಟು ನಿಮಗೆ ವೆಹಿಕಲ್ ಅಂದ್ರೆ ತುಂಬಾ ಲೋ ಚಾರ್ಜ್ ಮಾಡಬಾರ್ದು ಅಂತ. ಮಾಡಬಾರ್ದು. ಹೌದು, ಈಗ ಒಂದು 20% ಇರುತ್ತೆ, ಸೊ ಇಮಿಡಿಯೇಟ್ ಚಾರ್ಜ್ ಮಾಡ್ಬಿಡಬೇಕು. ಇಲ್ಲ ಸರ್, ಅಲ್ಲ. ಇವಾಗ ಒಬ್ಬೊಬ್ರು 30%ಗೆ ಚಾರ್ಜ್ ಹಾಕ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಓಕೆ, ಅಟ್ಲೀಸ್ಟ್ ಒಂದಿನ 10%, 5% ವರೆಗೂ ಗಾಡಿ ಓಡಿಸಿ ಚಾರ್ಜ್ ಹಾಕೋಬಹುದು. ಆ ಥರ ಆದಾಗ ಗಾಡಿ ಯಾವತ್ತೂ ಮೈಂಟೈನ್ ಆಗುತ್ತೆ. ಇವಾಗ ಕೆಲವೊಬ್ರು ಏನು ಮಾಡ್ತಾರೆ, 30%ಗೆನೆ ತಗೊಂಡೋಗಿ ಚಾರ್ಜ್ ಹಾಕ್ತಿರ್ತಾರೆ. ಕಂಟ್ರೋಲರ್ ಇದೆ ಅಲ್ವಾ, ಅದು ಬ್ರೈನ್ ಥರ ಅಂತ ಹೇಳಿದ್ನಲ್ಲ ನಿಮಗೆ. ಇವಾಗ 30% ಅವ್ರು ಚಾರ್ಜ್ ಹಾಕಿ ಸಮ್ಟೈಮ್ಸ್ ಇವಾಗ ಎಲ್ಲೋ ಅವ್ರು ದೂರ ಹೋದ್ರು 30%ಗೆ ಚಾರ್ಜಿಂಗು ಅದು ಅಷ್ಟೊತ್ತಿಗೆ ಸ್ಟಾಪ್ ಆಗಿಬಿಡುತ್ತೆ ವೆಹಿಕಲ್. ಯಾಕಂದರೆ 30%ವರೆಗೂ ಅವ್ರು ಅಷ್ಟಕ್ಕೆ ಸ್ಟಾಪ್ ಮಾಡಿರ್ತಾರೆ. ಹಾಗಾಗಿ ಆ ಥರ ಮಾಡಬಾರ್ದು. ಓಕೆ, ಅಂದರೆ ಒಂದು ದಿನದಲ್ಲಿ 150 ಕಿಲೋಮೀಟರ್ ಬಂದರೆ ಸಾಕಾಗತ್ತಲ್ಲ ಓಡಿಸೋಕ್ಕೆ? ಒಂದು ನಮ್ಮ ಬ್ಯಾಂಗ್ಳೂರಲ್ಲಿ ಆಟೋ ಡ್ರೈವರು ಒಂದು ದಿನಕ್ಕೆ 150 ಕಿಲೋಮೀಟರೇ ಗಾಡಿ ಓಡಿಸೋದು. ಅದ್ರ ಮೇಲೆ ಓಡ್ಸೋಕೆ ಆಗಲ್ಲ ಸರ್. ಒಂದಿನ ಓಡಿಸ್ಬೋದು, 2 ದಿನ ಓಡಿಸ್ಬೋದು. ಇದೇನೆ ನಿಮ್ಗೆ 200 ಕಿಲೋಮೀಟರ್ ಯಾರು ಓಡಿಸಲ್ಲ. 150 ಆರಾಮಾಗಿ ಬರುತ್ತೆ. 150 ಓಡಿಸ್ಕೋಬಹುದು. 2,000 2,500 ಅರ್ನ್ ಮಾಡ್ಬೋದು. 150 ಕಿಲೋಮೀಟರ್ ಅಷ್ಟು ಅರ್ನ್ ಮಾಡ್ಬೋದು. ಹೌದು. ಆಮೇಲೆ ಇನ್ನೊಂದೇನಂದ್ರೆ, ಈಗ ನಮಗೆ ಔಟ್ಸೈಡ್ ಸಪೋಸ್ ಇನ್ನೂ ಜಾಸ್ತಿ ಓಡಿಸಿದ್ರೆ ಔಟ್ಸೈಡ್ ಚಾರ್ಜಿಂಗ್ ಪೋರ್ಟ್ ಏನೋ ಅವೈಲೇಬಲ್ ಇದೆಯಾ? ಹೌದು ಸರ್, ನಿಮ್ಮ ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ಅವೈಲೇಬಲ್ ಇದೆ. ಸಾಕಷ್ಟು ನಿಮಗೆ ನಿಯರ್ ಬೈ ಇವಾಗ ಫೋನ್ ನಮ್ದು ಮಾಂಟ್ರದೇ ಆ್ಯಪ್ ಇದೆ, ಓನ್ ಆ್ಯಪ್ ಇದೆ ಮಾಂಟ್ರದು. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಗೊತ್ತಾಗುತ್ತೆ. ಎಲ್ಲ ನಿಯರೆಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ನಿಯರ್ ಬೈ ತೋರಿಸ್ತಾನೆ ಇರುತ್ತೆ ನಿಮಗೆ. ಮಾಂಟ್ರ ಆ್ಯಪ್ ಇಲ್ಲ ಅಂದರೆ ಗೂಗಲಲ್ಲೂ ಸರ್ಚ್ ಮಾಡಿದ್ರು ಬರುತ್ತೆ ನಿಯರೆಸ್ಟ್ ಯಾವುದು ಚಾರ್ಜಿಂಗ್ ಸ್ಟೇಷನ್ಸ್ ಇದೆ ಅಂತ. ನಿಮಗೆ ಅವೈಲೇಬಲ್ ಇದೆ. ಸರ್ವಿಸ್ ಎಲ್ಲ ಯಾವ ಥರ ಮೇಡಮ್ ಇದು? ಮೇಂಟೆನೆನ್ಸ್ ಅಂದರೆ 3 ಸರ್ವಿಸ್ ಫ್ರೀ ಇರುತ್ತೆ ಸರ್. 3,000, 6,000, 10,000. ಅದಾದಮೇಲೆ ಪೇಯ್ಡ್ ಸರ್ವಿಸು. ಕಸ್ಟಮರ್ ವೆಹಿಕಲ್ ಯಾವ ಥರ ಮೇಂಟೈನ್ ಮಾಡ್ಕೊಂಡು 10,000 ಕಿಲೋಮೀಟರ್ ಒಂದ್ಸತಿ ಸರ್ವಿಸ್ ಮಾಡಿಸ್ಕೋಬಹುದು. ಅವ್ರು ಯಾವ ಥರ ಮೇಂಟೈನ್ ಮಾಡ್ತಾರೋ ಆ ಥರ ಸರ್ವಿಸ್. ಸರ್ವಿಸ್ ಅಂದ್ರೆ ಇಂಜಿನ್ ಆಯಿಲ್ ಆ ಥರ ಏನು ಇರೋದಿಲ್ಲ, ಸಿಂಪಲ್ ಇರುತ್ತೆ. ಇಂಜಿನ್ ಇರೋದಿಲ್ಲ. ಅವ್ರಿಗೆ ಏನು ಪ್ರಾಬ್ಲಮ್ ಇರುತ್ತೋ ಅದನ್ನ ಸಾಲ್ವ್ ಮಾಡ್ಕೋಬಹುದು ಅಷ್ಟೇನೆ, ಬೇರೆ ಏನು ಇಲ್ಲ ಸರ್. ಸ್ಟೇಷನ್ಗಳು ಇಲ್ಲಿ ನಿಮಗೆ ಇಲ್ಲಿ ರಾಜಾಜಿನಗರ್ ನವರಂಗ್ ಇದೆ, TC ಪಾಳ್ಯ ಇದೆ, KR ರೋಡ್ ಇದೆ, ಮೈಸೂರು ರೋಡ್ ಇದೆ. ಇಲ್ಲೆಲ್ಲ ಸರ್ವಿಸ್ ಸ್ಟೇಷನ್ ಇದೆ. ಓಕೆ, ಅಂದ್ರೆ ನಿಮ್ದು ಬ್ರಾಂಚ್ ತಗೊಂಡ್ರೆ ಎಲ್ಲಿ ಬೇಕಾದ್ರೂ ಸರ್ವಿಸ್ ಮಾಡಿಸ್ಕೋಬಹುದು. ಎಲ್ಲಿ ಬೇಕಾದ್ರೂ ಯಾರು ಎಲ್ಲಿ ಹೌದು ಸರ್, ಎಲ್ಲೆಲ್ಲಿದೆ ಎಲ್ಲಿ ಬೇಕಾದ್ರೂ ಸರ್ವಿಸ್ ಮಾಡಿಸ್ಕೋಬಹುದು. ಇಲ್ಲೇ ಬಂದು ಮಾಡಿಸ್ಕೋಬೇಕು ಅನ್ನೋದು ಏನಿಲ್ಲ.
ಓಕೆ. ಆಮೇಲೆ ಮೇಡಮ್ ಈಗ ನಾನು ಆಟೋ ತೊಗೊಂಡ್ರೆ ಏನೇನು ಬರುತ್ತೆ ಸ್ಟಾರ್ಟಿಂಗಲ್ಲಿ? ಮೀಟರ್ ಆಗ್ಬೋದು ಇವೆಲ್ಲ ಬರುತ್ತೆ? ಮೀಟರ್ ಬರುತ್ತೆ, ಒಂದು ಚಾರ್ಜರ್ ಬರುತ್ತೆ, ಟೂಲ್ ಕಿಟ್ ಬರುತ್ತೆ. ಟೂಲ್ ಕಿಟ್. ಸೊ ಇವಾಗ ಯಾಕಂದ್ರೆ ಮೀಟರ್ ಅಂದು ಕಂಪಲ್ಸರಿ ಅಂತ ಹೇಳ್ತಾರೆ. ಮೀಟರ್ ಕಂಪಲ್ಸರಿ ಸರ್, ನಾವು ಕಂಪಲ್ಸರಿ ಮೀಟರ್ ಹಾಕಿ ಕೊಡೋದು ಗಾಡಿ. ಮೀಟರ್ ಹಾಕಿಲ್ಲ ಅಂದ್ರೆ ಆರ್ ಪಾಸಿಂಗ್ ಆಗಲ್ಲ. ಓಕೆ, ರಿಜಿಸ್ಟ್ರೇಷನ್ ಆಗಬೇಕು ಮೀಟರ್ ಹಾಕಿರಲೇಬೇಕು. ಹೌದು. ಮತ್ತೆ ಇನ್ನು ಚಾರ್ಜಿಂಗು ನೀವೇನು ಚಾರ್ಜರ್ ಕೊಟ್ಟಿರ್ತೀರೋ ಅದರಲ್ಲಿ ಮನೇಲೆ ಚಾರ್ಜ್ ಮಾಡ್ಕೊಂಡ್ರೆ ಮೋಸ್ಟ್ಲಿ ಇದು ಅಮೌಂಟ್ ಕಡಿಮೆ ಆಗ್ಬೋದು. 75. ಹೌದು ಸರ್, ಮನೇಲಿ ಚಾರ್ಜಿಂಗ್ ಮಾಡ್ಕೊಂಡ್ರೆ 70 ರೂಪಾಯಿ ಆಗುತ್ತೆ. KEBL ಮಾಡ್ಕೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ, 45ರಿಂದ 50 ರೂಪಾಯಿ ಆಗುತ್ತೆ. ನೀವು ಬೇರೆ ಅದರ್ ಚಾರ್ಜಿಂಗ್ ಸ್ಟೇಷನ್ಸ್ ಅಂತಂದ್ರೆ ಅವ್ರು ಯಾವ ತರ ಅಮೌಂಟ್ ಫಿಕ್ಸ್ ಮಾಡಿರ್ತಾರೋ ಆ ತರ ಇರುತ್ತೆ. ಈಗ ಮನೇಲಿ ಚಾರ್ಜ್ ಮಾಡ್ಕೋಬೇಕಂದ್ರೆ ನಾರ್ಮಲ್ ಏನು ಸಾಕೆಟ್ ಇದೆಯಾ ಅದೇ ಸಾಕ? ಇಲ್ಲ ಸರ್, 32 ಓಮ್ ಸ್ವಿಚ್ ಬರುತ್ತಲ್ಲ ಆ ತರ ಸಾಕೆಟ್ ಹಾಕಿಸ್ಕೋಬೇಕು. ಇವಾಗ ನಮ್ಗೆ ಹೆವಿ ಗೀಸರು ಫ್ರಿಜ್ಗೆಲ್ಲ ಅಂತ ಬಳಸ್ತೀವಲ್ಲ ಆ ತರದ್ದು ಹಾಕಿಸ್ಕೋಬೇಕು. ಮತ್ತೆ ಮೇನ್ ಹರ್ತಿಂಗ್ ಇರಬೇಕು. ಯೂಶುವಲಿ ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಹಳೆ ಮನೆಗಳಿಗೆಲ್ಲ ಹರ್ತಿಂಗ್ ಇರಲ್ಲ, ಆವಾಗೆಲ್ಲ ಚಾರ್ಜರ್ ಪ್ರಾಬ್ಲಮ್ಸ್ ಬರುತ್ತೆ. ಇವ್ರು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಬೇರೆ ಏನು ಇವ್ರಿಗೆ ಪ್ರಾಬ್ಲಮ್ ಬರಲ್ಲ. ಓಕೆ, ಸಾಕಲ್ಲ? ಎಷ್ಟಾಯ್ತು? ಇಷ್ಟು ನಿಮಿಷ ಆಯಿತು. ಹಾಂ ಮೇಡಮ್, ಹಿಂದೇನಾದ್ರು ಹೇಳ್ಬೇಕಂತ ಅಷ್ಟೇ ಅಲ್ಲ? ಅಷ್ಟೇ. ನೀವು ಅಡ್ರೆಸ್ ಹೇಳ್ಬಿಡಿ ಒಂದು ನಿಮಿಷ. ನೀವು ನಿಂತ್ಕೊಂಡು ಅಲ್ಲಿ ನೋಡ್ಕೊಂಡು ಹೇಳ್ಬಿಡಿ. ಓಕೆ, ನಿಮಗೆ ಗಾಡಿ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರ್ಯಾರು ಚಾನಲ್ ನೋಡ್ತಾ ಇರ್ತೀರೋ ಅವರು ನಮ್ಮ ಗಾಡಿ ಬಗ್ಗೆ ಎಷ್ಟು ಡೀಟೇಲ್ಸ್ ಬೇಕಂತಂದರೆ ಸೊ ಇಂಥವು ಶೋರೂಮ್ ವಿಸಿಟ್ ಮಾಡ್ಬೋದು ಅಂತ ನೀವು ಒಂದ್ಸಲ ಅಡ್ರೆಸ್ ಹೇಳ್ಬಿಡಿ ಅಷ್ಟೇ. ಮೇಡಮ್, ಕೊನೆಯದಾಗಿ ಸೊ ಕಸ್ಟಮರ್ ಈಗ ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕು ಅಂತಂದರೆ ಸೊ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು? ಒಂದು ಶೋರೂಮ್ ಅಡ್ರೆಸ್ ಹೇಳ್ಬಿಡಿ. ನಮ್ಮದು ರಾಜ್ಕುಮಾರ್ ರೋಡ್, ರಾಜಾಜಿನಗರ್, ಪಾಪ್ಯುಲರ್ ಟೈರ್ಸ್ ಪಕ್ಕ ಶೋರೂಮ್ ಬರುತ್ತೆ. ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇನ್ನೂ ಹೆಚ್ಚು ಮಾಹಿತಿ ತಿಳ್ಕೊಬೇಕಂದ್ರೆ ಗಾಡಿ ಬಗ್ಗೆ ಈ ಶೋರೂಮ್ನ ವಿಸಿಟ್ ಮಾಡಿ, ನಾವು ಎಲ್ಲ ಮಾಹಿತಿನೂ ಕೊಡ್ತೀವಿ. ನಿಮಗೆ ಲೇಡೀಸ್ಗೆ ಸ್ಪೆಷಲ್ ಅಲಯನ್ಸ್ ಅಂತಲೂ ರೋಟ್ರಿ ಕಡೆಯಿಂದ ಎಕ್ಸ್ಟ್ರಾ 40,000 ಡಿಸ್ಕೌಂಟ್ ಸಿಗ್ತಾ ಇದೆ. ಅದನ್ನು ನೀವು ಇಲ್ಲಿ ಬಂದರೆ ಎಲ್ಲ ಮಾಹಿತಿನೂ ತಿಳ್ಕೊಬಹುದು. ಶೋರೂಮ್ನ ವಿಸಿಟ್ ಮಾಡಿ ಎಲ್ಲ ಮಾಹಿತಿ ಪಡ್ಕೊಳ್ಳಿ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.